ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ ಮನಸ್ಸು ಬಿಚ್ಚಿ ನನ್ನ ಪ್ರೀತೆ 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 ಕಣ್ಣು ಮುಚ್ಚಿ ನನ್ನ ಪ್ರೀತೆ ಮನಸ್ಸು ಬಿಚ್ಚಿ ನನ್ನ ಪ್ರೀತೆ ಉಸಿರಾಗಿ ಪ್ರೀತೆ
ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಆರ್ಕೆ ಮ್ಯೂಸಿಕ್ ಬಿಜಾಪುರ ಬಕ್ರಾ ಕಾರ್ಯಕ್ರಮ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ. ಇದು ವಿಶೇಷವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದು ನೋಡಿ ಇವತ್ತಿನ ಆರ್ಕೆ ಮ್ಯೂಸಿಕ್ ಕಾರ್ಯಕ್ರಮ ನಮ್ಮೂರ ಹೋಗಿಲ್ಲ. ಹಾಗೆ ಎಲ್ರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಮಸ್ಕಾರ 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 ಸ್ವಾಗತ ಅಂತ ಹೇಳ್ತಾ ಬಹಳಷ್ಟು ಜನ ಲೈವ್ ಅಲ್ಲಿ ಇದ್ರ. ಖಂಡಿತವಾಗ್ಲೂ ವಿಶೇಷವಾದ ಕಾರ್ಯಕ್ರಮ ನಾವಿಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ತಾವೆಲ್ಲರೂ ಸಾಯಂಕಾಲ 6:30 ಸಾಕು ನಮ್ಮ ಕಾರ್ಯಕ್ರಮ ವೀಕ್ಷಿಸಿ ನಮ್ಗೆ ಎಲ್ಲರೂ ಪ್ರೋತ್ಸಾಹ ನೀಡಿ ಆಶೀರ್ವದಿಸಿ ಈ ಒಂದು ಚಾನಲ್ ಹಾಗೆ ಬೆಳೀತಾ ಇರಲಿ ಅಂತ ತಾವೆಲ್ಲರೂ ಆಶೀರ್ವದಿಸಿ ಅಂತ ಹೇಳ್ತಾ ಇದು ರಾಹುಲ್ ಕುಕ್ಕಡಿ ಅರ್ಪಿಸುವ ವಿಶೇಷವಾದ ಕಾರ್ಯಕ್ರಮ ಆರ್ಕೆ ಮ್ಯೂಸಿಕ್ ನಮ್ಮೂರ ಕೋಗಿಲೆ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತು ನಮ್ಮೂರ ಕೋಗಿಲೆ ಕಾರ್ಯಕ್ರಮ ಮಾಡ್ತಾ ಇದ್ರೆ ನೋಡಲು ವಿಶೇಷವಾದ ಯಾರೋ ಅತಿಥಿಗಳು ಬಂದಿರ್ತಾರೆ ಅಂತ ನಾವು ಅನ್ಕೊಂಡಿರ್ಬೋದು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜನ ಜೂನಿಯರ್ಗಳನ್ನ ತಾವು ನೋಡಿದಿರ. ಬಹಳ ಜನ ನಮ್ಮ ಸಾಧು ಕೋಕಿಲ್ ಅವರು ನೋಡಿದಿರ, ಹಾಗೆ ಜೂನಿಯರ್ಗಳನ್ನ, ಹಾಗೆ ರವಿಚಂದ್ರ ನೋಡಿದಿರ, ವಿಷ್ಣುವರ್ಧನ್ ನೋಡಿದಿರ, ಅಂಬರೀಶ್ ನೋಡಿದಿರ, ಶಿವರಾಜ್ ಕುಮಾರ್ ನೋಡಿದಿರ. ಎಲ್ಲರೂ ಜೂನಿಯರ್ಗಳಿದ್ದಾರೆ ಅದು ಕರ್ನಾಟಕದಲ್ಲಿ. ಹಾಗೆ ಇನ್ನೊಬ್ರು ನಮ್ಮ ವಿಜಯಪುರದಲ್ಲಿ ಒಬ್ಬ ಜೂನಿಯರ್ ಇದ್ದಾರೆ. ತಾವೆಲ್ಲರೂ ನೋಡಿರ್ಬೋದು, ಸಿಂಗಂ ಅಂತ. ಯಾರೋ ನಮ್ಮ ಇದರಲ್ಲಿ ವಿಜಯಪುರದಲ್ಲಿ ಅಜಯ್ ದೇವಗನ್ ಅವರ ಒಂದು ಸಿಂಗಂ ಚಿತ್ರ ತಾವೆಲ್ಲರೂ ನೋಡಿರ್ಬೋದು. ಹಾಗೆ ನಮ್ಮ ಜೂನಿಯರ್ ಅಜಯ್ ದೇವಗನ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ನೋಡೋಣ ಅವ್ರು ಯಾವ ತರ ಅಭಿನಯ ಮಾಡ್ತಾರೆ. ಹೊಸ ಪ್ರತಿಭೆಯನ್ನ ನಾವು ಈ ಒಂದು ನಮ್ಮೂರ ಕೋಗಿಲೆಯಲ್ಲಿ ನಮ್ಮ ಆರ್ಕೆ ಚಾನಲ್ ಅಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಬೆಳೆಸೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಹಾಗೆ ನೋಡೋಣ ಅವರು ಸಿಂಗಂ ಅವ್ರ ಅಭಿನಯ ನೋಡಿ ಅವ್ರು ಹೊಸ ಕಲಾವಿದರು. ಅವ್ರಿಗೆ ದಯವಿಟ್ಟು ತಾವೆಲ್ಲರೂ ಪ್ರೋತ್ಸಾಹ ನೀಡಿ ಆಶೀರ್ವದಿಸಿ ಬೆಳೆಸಬೇಕು ಅಂತ ಕೇಳ್ಕೊಳ್ತಾ ನೋಡೋಣ ಹಾಡುಗಳನ್ನ ಹಾಡ್ತಾರಂತೆ. ಹಾಗೆ ಅಜಯ್ ದೇವಗನ್ ತರಾನೇ ಇದ್ದಾರೆ, ಅಜಯ್ ದೇವಗನ್ ತರ ಅಭಿನಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಸಿಂಗಂ ಅಂದ್ರೆ ಯಾವ ತರ ಇರ್ತಾರೆ ಅಂತ ನೋಡೋಣ. ನಮ್ಮ ಇನ್ಸ್ಪೆಕ್ಟರ್ ಗಂಡಪಲ್ಲಿ ಬಂದ್ರೆ ಸಿಂಗಂ ಅವ್ರು ಹೇಗಿರ್ತಾರೆ ಅಂತ ನಮ್ಮ ಜೂನಿಯರ್ ಅಜಯ್ ದೇವಗನ್ ಅವ್ರನ್ನ ನೋಡೋಣ. ಅವ್ರ ಹೆಸರು ಏನು ಅಂತ ನಾವು ಮಾತಾಡೋಣ. ಹಾಗೆ ಇವತ್ತಿನ ವಿಶೇಷವಾದ ಅತಿಥಿಗೆ ಹಾಯ್ ಶಕ್ತಿ
तुम हिंदी का सिंगम हो ना, हम कन्नड़ का सिंगम है. ಥ್ಯಾಂಕ್ ಯು ಥ್ಯಾಂಕ್ ಯು ಆನಂದ್ ಅವರೇ. ತೋರಿ ಜನ ತೋರಿ ಹಾಗೆ ಕುತ್ಕೊಳ್ಳೋಣ. ಈಗ ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ ನಮ್ಮ ಸಿಂಗಂ ನಮ್ಮ ಆನಂದ್ ಶಾಪೂರ್ ಅವರು, ಜೂನಿಯರ್ ಅಜಯ್ ದೇವನ್. ಎಲ್ರಿಗೂ ನಮಸ್ಕಾರ ಮಾಡಿ ದಯವಿಟ್ಟು. ನಮಸ್ಕಾರ ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ 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 ಅಂತ ಹೇಳ್ತಾ ಹಾಗೆ ಎಲ್ಲರೂ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ನಮ್ಮ ಆನಂದ್ ಶಾಪೂರ್ ಅವರು. ಸ್ವಲ್ಪ ಏಸಿ ಸಚ್ಚಿರು ಮೇಲೆ ಇರುತ್ತೆ, ಈಗ ಪುಷ್ ಮಾಡಿ. ಈಗ ಆನಂದ್ ಅವರು ನಮ್ಮ ಜೂನಿಯರ್ ಅಜಯ್ ದೇವನ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸೂಪರ್ ಅಂತ ಹೇಳ್ತಾರೆ. ಎಲ್ಲರೂ ನಮಸ್ಕಾರ ಸರ್, ನಮಸ್ಕಾರ. ಆನಂದ್ ಅವರೇ ಎಲ್ಲರಿಗೂ ನಮಸ್ಕಾರ. ತಾವು ಇದೇ ಬಿಜಾಪುರದವರ? ಬಿಜಾಪುರ. ಬಿಜಾಪುರದವರು. ಏನ್ ವರ್ಕ್ ಮಾಡ್ತೀರಾ ಸರ್? ನಾವು ವಾಟರ್ ಬೋರ್ಡ್ದಲ್ಲಿ ಇದ್ದೀವಿ ಸರ್. ವಾಟರ್ ಬೋರ್ಡ್ ವಾಟರ್ ಬೋರ್ಡ್ ಕೆಲಸ ಮಾಡ್ತೀರಾ. ನಿಮ್ಗೆ ಅಜಯ್ ದೇವಗನ್ ತರ ಆಗ್ಬೇಕು ಅಂತ ಯಾಕೆ ಅನಿಸ್ತು? ಯಾಕಂದ್ರೆ ಜನ ನನಗೆ ಅಜಯ್ ದೇವಗನ್ ಅಂತ ಕರಿತಾ ಇದ್ರು ಸರ್. ಅದಕ್ಕಾಗಿ ಅಜಯ್ ದೇವಗನ್ ತರ ಆಕ್ಟ್ ಮಾಡ್ಬೇಕಂತ ಹೇಳಿ ಒಂದು ಆಸೆ ಬಂತು ಸರ್. ಒಂದು ಆಸೆ ಹೊರತು ಅಜಯ್ ದೇವಗನ್ ತರ ಆಕ್ಟ್ ಮಾಡ್ಬೇಕು ಅಂತ. ಹೇಗೆ ನಾವು ಗಣೇಶ್ ಮಾಡ್ತೀವಿ, ಸಾಧು ಕೋಕಿಲ್ ಮಾಡ್ತೀವಿ, ತಾವು ಅಜಯ್ ದೇವಗನ್ನ ಮಾಡ್ತೀರಾ. ಹಾಗೆ ಈ ಕಲೆಯನ್ನ ನಿಮ್ಗೆ ಯಾಕೆ ಮನಸ್ಸಲ್ಲಿ ಬಂತು, ನಾನು ಒಬ್ಬ ಕಲಾವಿದ ಆಗ್ಬೇಕು ಅಂತ? ನಿಮ್ಮನ್ನು ನೋಡಿ, ಅಂದ್ರೆ ಎಲ್ಲರನ್ನ ನೋಡಿ, ಎಲ್ಲ ಮಾಡೋ ಕಲಾವಿದ ನೋಡಿ ನಾವು ಕಲಾವಿದರಾಗಬೇಕಂತ ಆಸೆ ಬಂತು ಸರ್. ಆಸೆ ಹೊರತು ಎಲ್ಲಿ ಸ್ಟೇಜ್ ಮೇಲೆ ಎಲ್ಲಿ ಮಾಡಿಲ್ಲ ಇನ್ನು? ಇಲ್ಲ ಸರ್. ನೋಡಿ, ಪ್ರಥಮ ಚಾನ್ಸ್ ನಿಮಗೆ ನಮ್ಮ RK ಮ್ಯೂಸಿಕ್ ಅಲ್ಲಿ ಕೊಟ್ಟಿದ್ದೀವಿ. ಯಾಕಂದ್ರೆ ಇಲ್ಲಿಂದ ನಿಮ್ಮ ಪಯಣ ಹಾಗೆ ಮುಂದೆ ಸಾಗಲಿ. ಯಾಕಂದ್ರೆ ಒಂದು ದೊಡ್ಡ ವೇದಿಕೆ ಇದು. ಯಾಕಂದ್ರೆ ಬಹಳಷ್ಟು ನಾವು ಪ್ರತಿಭಾವಂತ ಕಲಾವಿದರಿಗೆ ಇಲ್ಲಿ ಅವಕಾಶಗಳನ್ನ ಕೊಡ್ತಾ ಇರ್ತೀವಿ. ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಬಹಳಷ್ಟು ಜನ ನಮ್ಮ ಮಲ್ಲು ಸರ್ ಇದ್ದಾರೆ, ಪೊಲೀಸರು ಅವರು ಕೂಡ ಇದ್ದಾರೆ, ಶಿವಪ್ಪ ಅವರು ಇದ್ದಾರೆ, ಬಹಳಷ್ಟು ಜನ ಲೈವ್ ಇದ್ದಾರೆ. ಖಂಡಿತವಾಗ್ಲು ಇವತ್ತು ನಮ್ಮ ಜೂನಿಯರ್ ಅಜಯ್ ದೇವಗನ್, ನಾವು ಕರ್ನಾಟಕದಲ್ಲಿ ಜಾಸ್ತಿ ಜೂನಿಯರ್ಗಳನ್ನ ನೋಡಿಲ್ಲ ನಾವು. ಇವತ್ತು ಹಿಂದಿಯಲ್ಲಿ ಜೂನಿಯರ್ ಅಜಯ್ ದೇವಗನ್ ಅಂತ ನಮ್ಮ ಆನಂದ್ ಶಾಪೂರ್ ಅವರು ಇದ್ದಾರೆ. ನೋಡೋಣ ಅವರು ಏನೇನು ಅಭಿನಯ ಮಾಡ್ತಾರೆ, ಏನೇನು ಡೈಲಾಗ್ ಹೇಳ್ತಾರೆ ಅಂತ ನೋಡೋಣ. ಮತ್ತೆ ಅಜಯ್ ದೇವಗನ್ನ ಮಾಡ್ಬೇಕು ಅಂತ ಅಜಯ್ ದೇವಗನ್ ಸಿನಿಮಾ ನೋಡ್ತೀರಾ? ದಿನಾಲು ಅಜಯ್ ದೇವಗನ್ ಸಿನಿಮಾನೇ ನೋಡ್ತೀರಾ? ಅಜಯ್ ದೇವಗನ್ ಕಟ್ಟ ಅಭಿಮಾನಿಗಳು. ಸಿಂಗಂ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಅನಿಸ್ತು ಅಜಯ್ ದೇವಗನ್ ತರ ಆಗ್ಬೇಕು ಅಂತ? ಅವ್ರ ತರ ಆಕ್ಟ್ ಮಾಡ್ಬೇಕಂತ ಒಂದು ಆಸೆ ಹುಡ್ತು. ಆಸೆ ಹುಡ್ತು. ನೋಡೋಣ. ಈಗ ನಿಮ್ಗೆ ಹಾಡನ್ನು ಹಾಡ್ಲಿಕ್ಕೆ ಅದು ಬರುತ್ತಾ? ಹಾಡು ಹಾಡ್ತೀರಾ? ಯಾವ ಹಿಂದಿ ಹಾಡುಗಳೇ ಹಾಡ್ತೀರಾ? ಹಿಂದಿ ಹಾಡ್ತೀನಿ ಸರ್. ಕನ್ನಡ ಹಾಡ್ತೀರಾ? ಕನ್ನಡ ಇಲ್ಲ ಸರ್, ಹಿಂದಿನೇ ಬರ್ತೀವಿ ಸರ್. ಜಾಸ್ತಿ ಹಿಂದಿ ಹಾಡ್ತೀರಾ? ಸೂಪರ್ ಸರ್, ಸೂಪರ್ ಅಂತ ಹೇಳ್ತಾರೆ ಪ್ರಭು ಮುಲಿಮನಿ ಅವರು. ಹಾಗೆ ಬಹಳ ಜನ ಲೈವ್ ಇದ್ದಾರೆ. ಖಂಡಿತವಾಗ್ಲೂ ಎಲ್ಲರೂ ನಮಗೆ ಈ ಒಂದು ಕಾರ್ಯಕ್ರಮ RK ಮ್ಯೂಸಿಕ್ಗೆ ನಂಬೂರ ಹೋಗಲಿಕ್ಕೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರೂ ಹಾಡು ನೋಡೋಣ ಯಾವ ರೆಡಿ ಆಗುತ್ತೆ ಅಂತ ನೋಡೋಣ. ಮುಂದಿನ ಒಂದು ಸಾಂಗನ್ನ ಹಾಗೆ ರೆಡಿ ಮಾಡಿಕೊಡಿ. ಹಾಗೆ ಹಾಡ್ಸೋಣ. ಹಾಗೆ ಇವತ್ತಿನ ವಿಶೇಷವಾದ ಅತಿಥಿ ನಮ್ಮ ಆನಂದ್ ಶಾಪೂರ್ ಅವ್ರಿಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಹಾಗೆ ಸ್ನೇಹಿತರೆ, ಕಲೆ ಯಾರ ಹತ್ರ ಇರುತ್ತೆ, ಕಲೆ ಯಾರಪ್ಪನ ಸ್ವತ್ತು ಅಲ್ಲ. ಯಾಕಂದ್ರೆ ಕಲಾವಿದನಾದವರು ಅವರ ವೇದಿಕೆಗಳು ಬೇಕಷ್ಟೇ. ವೇದಿಕೆಗಳು ಬೇಕು, ಅವಕಾಶಗಳು ಬೇಕು. ಅದು ವಾಯ್ಬಿಡಿ. ಈಗ ಒಂದು ಹಾಡನ್ನ ಹಾಡ್ತಾರೆ, ನೋಡೋಣ. ಹಾಗೆ ಸದಾನಂದ್ ಕಳೆ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಈಗ ಒಂದು ಹಾಗೆ ಹೇಗೆ ಅನಿಸ್ತಾ ಇದೆ ನಮ್ಮ ಜೂನಿಯರ್ ಅಜಯ್ ದೇವಗನ್ ಅವರ ಒಂದು ಪ್ರತಿಭೆ ತಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಎಲ್ಲರೂ ತಿಳಿಸಿ ಹೇಳ್ಬೇಕು ನಮ್ಗೆ. ನೋಡೋಣ. ಒಂದು ಗೀತೆಯನ್ನು ಕೂಡ ತರ್ತಾ ಇದ್ದಾರೆ ಅಂತ ನೋಡೋಣ. ಜೂನಿಯರ್ ಅಜಯ್ ದೇವಗನ್ ಒಂದು ಪಲ್ಲವಿ ಒಂದು ಚರಣ ಹಾಡ್ಸೋಣ. ನೋಡೋಣ ಯಾವ ಚಿತ್ರದ ಗೀತೆಯನ್ನು ಹಾಡ್ತಾರೆ ಅಂತ. ಹಾಡಿ. मेरे
ತುಂಬಾ ಸೊಗಸಾಗಿ ಗೀತೆ ಹಾಡ್ತೀರಾ. ಯಾಕಂದ್ರೆ ನೀವು ಚೆನ್ನಾಗಿ ಹಾಡ್ತೀರಾ ಅಂತ ನಮಗೂ ಗೊತ್ತಿರಲಿಲ್ಲ. ಚೆನ್ನಾಗಿ ಹಾಡ್ತೀರಾ. ಎಷ್ಟು ವರ್ಷದಿಂದ ಹಾಡೋದಕ್ಕೆ ಪ್ರಾರಂಭ ಅಲ್ಲ, ಸುಮ್ಮನೆ ಟ್ರೈ ಮಾಡಿದ್ರೆ ಚೆನ್ನಾಗಿ ಹಾಡಿದ್ರಿ. ಹಾಡೋ ಯಾವ್ದಾದ್ರು ಅಭ್ಯಾಸ ಇದೆಯಾ? ಮನೇಲಿ ಪ್ರಾಕ್ಟೀಸ್ ಮಾಡ್ತೀರಾ? ಸುಮ್ಮನೆ ಯಾವಾಗ ಹಾಡ್ತಾ ಇರ್ತೀರಾ. ಈಗ ಅಜಯ್ ದೇವಗನ್ ಅವರು ಅಂದ ತಕ್ಷಣ ನಮ್ಮೆಲ್ಲ ಜನ ನೋಡ್ತಾ ಇದಾರೆ. ಅಜಯ್ ದೇವಗನ್ ಅವ್ರದ್ದು ಯಾವ್ದಾದ್ರು ಡೈಲಾಗು ಏನಾದ್ರು ಮಾಡ್ತಾನೆ ಸರ್. ಅದು ಯಾವ್ದು ಡೈಲಾಗ್ ಹೇಳ್ತಾ ಇದಾರಲ್ಲ, ಅದು ಸ್ವಲ್ಪ ವಾಯ್ಸ್ ಡಬ್ ಮಾಡ್ತೀರಾ? ಅದು ಹಾಕಿ ಆಕ್ಟಿಂಗ್ ಮಾಡ್ತಾರೆ. ಓಕೆ, ಮಾಡಿ ಸರ್ ನೋಡೋಣ. ಹಾಗೆ ನಮ್ಮ ಆನಂದ್ ಶಾಪುರ್ ಅವರು ಜೂನಿಯರ್ ಅಜಯ್ ದೇವಗನ್ ಆಗಿ ಮಾಡ್ತಾರೆ. ಬಹಳಷ್ಟು ಜನ ನಮ್ಮ ಸ್ಥಳೀಯ ಪ್ರತಿಭೆಗಳನ್ನ ನಾವೆಲ್ಲ ಬೆಳೆಸೋಣ ಸ್ನೇಹಿತರೆ. ಆನಂದ್ ಶಾಪುರ್ ಅಂತ ಅವರು ವಾಟರ್ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಯಾರ ಹತ್ರ ಯಾವ ಪ್ರತಿಭೆ ಇರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಹೊರತರುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಇಲ್ಲೇ ಆಕ್ಟಿಂಗ್ ಮಾಡಬೇಕು. ಕ್ಯಾಮ್ರಾ ಹೊರಗಡೆ ಹೋಗ್ಬಾರ್ದು. ಇಲ್ಲಿ ಜಾಸ್ತಿ ನೋಡ್ಬೇಕು. ನಾನು ಈ ಕಡೆ ಬನ್ನಿ. ಮಾಡಿ ಮಾಡಿ. अब कल सुपरस्टार भी आपके सामने पानी कब जाए बाबू, सच में बोलूं बहुत बड़े हो गए बाबू। क्या हुआ? शौक लगा? मैं यहाँ आया अकेला तेरे सामने, शौक लगा? अरे उठा! क्या है? वो मेरे 10 आदमियों को अंदर किया तो बहुत बड़ा हीरो बन गया तू। तूने शेर को सिर्फ टीवी में, फिल्मों में, सर्कस में देखा है, कभी किसी शेर को जंगल में चलते हुए नहीं देखा, शिकार करते हुए नहीं देखा। शेर जब एक पंजा मारता है ना तो सामने वाला ढेर हो जाता है। ये एक गांव वाले का हाथ है जयकांत, खेत में हल चलाकर मजबूत हुआ है। ये ना किसी के सामने फैला है ना फैलेगा। ये सारी हेकड़ी इस वर्दी की वजह से है ना। 10 मिनट में तुझे डिसमिस करवा सकता हूं तो करना डिसमिस। यही तो मैं चाहता हूं कि जयकांत जिगरे ने एक इंस्पेक्टर को डिसमिस किया, कि जयकांत जिगरे एक इंस्पेक्टर से डर गया, कि जयकांत जिगरे एक इंस्पेक्टर से हार गया। तुझे आई चक्रावत। तूने पुलिस की टोपी में 3 शेर देखे होंगे, मेरे में चौथा है। किसको जो जगेगा हमेशा नहीं जाएगा। मौजी से नकली है। जयकांत जिगरे आली रे आली, आता तुझे आली आली। ಥ್ಯಾಂಕ್ ಯು. ತುಂಬಾ ಸೊಗಸಾಗಿ ಅಭಿನಯ ಮಾಡಿದ್ರಿ ಆನಂದ್ ಅವರೇ, ತುಂಬಾ ಸೊಗಸಾಗಿ. ಯಾಕಂದ್ರೆ ನಮ್ಮ ಅಜಯ್ ದೇವಗನ್ ಅವರ ಅಭಿನಯ ತುಂಬಾ ಸೊಗಸಾಗಿ ಮಾಡಿದ್ರು. ಯಾಕಂದ್ರೆ ಅವರ ಅಭಿನಯ ಒಂದು ಆತರ, ಅಜಯ್ ದೇವಗನ್ ಬಹಳಷ್ಟು ಪಾಪ್ಯುಲಾರಿಟಿ ಇರೋ ಹೀರೋ. ಯಾಕಂದ್ರೆ ಬಹಳಷ್ಟು ಸಿನಿಮಾದ ದಿಲ್ವಾಲೆ ಅಥವಾ ಬಹಳಷ್ಟು ಸೂಪರ್ ಹಿಟ್ ಹಾಡುಗಳನ್ನ, ಚಿತ್ರಗಳನ್ನ ಕೊಟ್ಟಿರ್ತಕ್ಕಂಥ ಹೀರೋ. ಇನ್ನೂವರೆಗೂ ಅವರ ಅಭಿನಯ ಹಾಗೆ ಇದೆ. ಇನ್ನೂವರೆಗೆ ಅವ್ರ ಕದರು, ಹಾಗೆ ಅವರ ಅಭಿನಯದಲ್ಲಿರೋ ತಾಕತ್ತು, ಇನ್ನೂ ಅವರ ಎನರ್ಜಿ ಕಡಿಮೆ ಆಗಿಲ್ಲ. ಹಾಗೆ ಇನ್ನೂ ಬಹಳಷ್ಟು ಸಿನಿಮಾಗಳನ್ನ ಮಾಡ್ತಾರೆ, ಬಹಳಷ್ಟು ವಿಭಿನ್ನ ಸಿನಿಮಾಗಳನ್ನ ಮಾಡ್ತಾರೆ. ಅವರ ಅಭಿಮಾನಿಗಳು ಹಾಗೆ ಅವರ ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ. ಹಾಗೆ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಇನ್ಸ್ಪೆಕ್ಟರ್ ಗೆಟಪ್ಪಲ್ಲಿ ನಮ್ಮ ಜೂನಿಯರ್ ಅಜಯ್ ದೇವಗನ್ ಇದ್ದಾರೆ, ಸ್ಥಳೀಯ ಪ್ರತಿಭೆ. ಮತ್ತೆ ನೋಡೋಣ ಅವರ ಡೈಲಾಗ್ಗಳು ಯಾವ ಥರ ಹೇಳ್ತಾರೆ ಅಂತ. ಹಾಗೆ ನಮಸ್ಕಾರ ಸರ್, ಶರಣು ಗೌಡ್ರು ಸರ್ ಇದ್ದಾರೆ, ಗಾಂಧಿ ಚೌಕ್ PSI ಸಾಹೇಬರು. ನಮಸ್ತೆ ಸರ್. ನಮಸ್ತೆ. ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಬಂದು ಕೂತ್ಕೊಂಡಿದ್ದಾರೆ ಸರ್. ಅವರು ಸಿಂಗಮ್ ಅಂತ ನಮ್ಮ ಜೂನಿಯರ್ ಅಜಯ್ ದೇವಗನ್ ಅವರು ಇದ್ದಾರೆ. ಯಾಕಂದ್ರೆ ನೀವು ರಿಯಲ್ ಹೀರೋಗಳು, ನಾವೆಲ್ಲ. ಯಾಕಂದ್ರೆ ನಮಗೂ ಒಂದು ಆಸೆ, ಒಂದು ಇದು ಇರುತ್ತೆ. ಯಾಕಂದ್ರೆ ನಾವು ತರ ಒಂದು ಇನ್ಸ್ಪೆಕ್ಟರ್ ಡ್ರೆಸ್ಗಳನ್ನ ಹಾಕೋಬೇಕು, ಅವ್ರ ತರ ಅಭಿನಯ ಮಾಡಬೇಕು ಅಂತ. ಅದಕ್ಕೋಸ್ಕರ ನಮ್ಮ ಜೂನಿಯರ್ ಅಜಯ್ ದೇವಗನ್ ಅವರು ಇದ್ದಾರೆ. ಇನ್ಸ್ಪೆಕ್ಟರ್ ಅಲ್ವಾ? ಇನ್ನು ಪ್ರಮೋಷನ್ ಸಿಕ್ಕಿಲ್ಲ, ಇನ್ನೂ ಆಗಿಲ್ಲ, ಪ್ರಮೋಷನ್ ಆಗಿಲ್ಲ. ಹಾಗೆ ಅಜಯ್ ದೇವಗನ್ ಅವರ ಒಂದು ಅಭಿನಯ ಸಿಂಗಮ್ ಚಿತ್ರದ ಒಂದು ಅಭಿನಯ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ವಿಜಯಪುರದ ಸಿಂಗಮ್ ಅಂತ ನಮ್ಮ ಶರಣು ಗೌಡ್ರು ಸರ್ಗೂ ನಾವು ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಒಂದು ನಮ್ಮ ಶರಣು PSI ಸಾಹೇಬರು, ಶರಣು ಗೌಡ್ರು ಸರ್ ಅವರು
ಬಹಳಷ್ಟು ಜನರ ಒಂದು ಪ್ರೀತಿ ವಿಶ್ವಾಸನ ಗೆದ್ದಂಥ ಒಬ್ಬ ವ್ಯಕ್ತಿ ವಿಜಯಪುರದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಎಲ್ಲರ ಒಂದು ಮನಸ್ಸನ್ನ ಎಲ್ರಿಗೂ ಒಂದು ಶಾಂತಿ ರೀತಿಯಾಗಿ, ಯಾಕಂದ್ರೆ ವಿಜಯಪುರದ ಒಂದು ಗಾಂಧಿ ಚೌಕಲ್ಲಿ ಯಾವ ರೀತಿ ಯಾವುದೇ ತರ ಒಂದು ಕೇಸ್ಗಳು ಬಂದಾಗ ಕೂಡ ಅವನು ಬಹಳಷ್ಟು ಈಸಿಯಾಗಿ ಸಾಲ್ವ್ ಮಾಡುವಂತ PSI ಶರಣು ಗೌಡ್ರು ಸರ್ ಅವ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ RK ಮ್ಯೂಸಿಕ್ ವತಿಯಿಂದ ನಮಸ್ಕಾರ ಸರ್. ನಮಸ್ಕಾರ. ಹಾಗೆ ನಮ್ಮ ಕಾರ್ಯಕ್ರಮ ಕೂಡ ತಮ್ಮ ಬಿಡುವಿನಲ್ಲಿ ನೋಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ತಾವು ನೋಡ್ತಾ ಇದ್ದೀರಾ, ನಮಗೂ ಒಂದು ಹೆಮ್ಮೆ. ಯಾಕಂದ್ರೆ ನಮ್ಮಂತ ಕಾರ್ಯಕ್ರಮ ನಾವು ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಮಾಡ್ತಾ ಇದ್ದೀವಿ. ದಿನಾಲೂ ಜನರಿಗೆ 6:30 ಇಂದ 7:30 ತನಕ ಸೀರಿಯಲ್ಗಳನ್ನ ಬಿಟ್ಟು ನ್ಯೂಸ್ಗಳನ್ನ ಬಿಟ್ಟು ನಮ್ಮ ಕಾರ್ಯಕ್ರಮ ನೋಡ್ತಾರೆ ಜನ. ಅಂದ್ರೆ ತಾವು ಕೂಡ ನೋಡ್ತೀರ ಅಂದ್ರೆ ನಮ್ದು ಒಂದು ಸೌಭಾಗ್ಯ ಅಂತ ನಾವು ಅನ್ಕೋಬಹುದು. ಹಾಗೆ ನಮ್ಮ ಸಿಂಗಮ್ ಅವ್ರ ಬಗ್ಗೆ ಮಾತಾಡೋಣ. ಶಾಪುರ ಆನಂದ್ ಅವರೇ, ಮತ್ತೆ ನೀವು ಸ್ಟೇಜ್ ಮೇಲೆ ವೇದಿಕೆ ಮೇಲೆ ಸಿಕ್ಕಾಗ ಈ ತರ ಎಲ್ಲ ಅಭಿನಯಗಳು ಮಾಡ್ಬೋದು, ಮಾಡ್ತೀರಾ? ಹಾಡುಗಳು ಎಷ್ಟು ಹಾಡುಗಳನ್ನ ಹಾಡ್ತೀರಾ? ಅಂದಾಜು ಒಂದು 10-15 ಹಾಡುಗಳನ್ನ ಹಾಡ್ತೀರಾ? ನಿಮ್ಗೆ ಹಾಡುಗಳು ಸುಮ್ಮನೆ ಅವಾಗ ಹಾಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೀರಾ. ಹಾಗೆ ನಮ್ಮ ಇವ್ರದ್ದು ಅಜಯ್ ದೇವಗನ್ ಅವ್ರದ್ದು ಇನ್ನೊಂದು ಯಾವ್ದಾದ್ರು ಡೈಲಾಗ್ ಇದೆಯಾ? ರೆಡಿ ಮಾಡ್ಕೊಂಡು ನೋಡೋಣ. ಅದೊಂದು ಡೈಲಾಗ್ ಮತ್ತೊಂದು ಅದು ಅಭಿನಯ ಮಾಡ್ಸೋಣ. ಯಾಕಂದ್ರೆ ಜನರ ಮುಂದೆ ಸಿಂಗಮ್ ಅಂದ್ರೆ ಏನ್ ಮಾಡ್ತಾರಪ್ಪ ಅಂತ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಇವತ್ತು ಬಹಳ ಜನ ನೋಡ್ತಾ ಇರೋದು RK ಮ್ಯೂಸಿಕ್ ಬಿಜಾಪುರ ಚಾನಲ್, ಒಂದು ಎಂಟರ್ಟೈನ್ಮೆಂಟ್ ಚಾನಲ್. ದಯವಿಟ್ಟು ನಮ್ಮ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಶೇಷವಾದ ಒಂದು ನಮ್ಮ RK ಮ್ಯೂಸಿಕ್ ಚಾನಲ್ಗೆ ಎಲ್ಲಿಗೂ ಮತ್ತೊಮ್ಮೆ ಸುಸ್ವಾಗತ ಕೊಡ್ತಾ ನೋಡೋಣ. ನಮ್ಮ ಆನಂದ್ ಶಾಪುರ್ ಅವರು, ಜೂನಿಯರ್ ಅಜಯ್ ದೇವಗನ್ ಅವರು ಮತ್ತೆ ಯಾವ ಒಂದು ಅಭಿನಯ ತರ್ತಾರೆ. ಯಾಕಂದ್ರೆ ದಿನ ನಾವು ಮಾತಾಡೋ ಕೇಳ್ತಾ ಇರ್ತಾರೆ, ಬಗ್ರ ಮಾಡ್ತಾ ಇರ್ತೀನಿ, ಬಹಳಷ್ಟು ಕಾರ್ಯಕ್ರಮ ನಾನು ಮಾಡ್ತಾ ಇರ್ತೀನಿ. ತಾವೆಲ್ಲ ನೋಡಿ ನೋಡ್ತಾ ಇರ್ತೀರ, ಹೊಸ ಪ್ರತಿಭೆಗಳನ್ನ ನೋಡಿ. ಮತ್ತೆ ಏನ್ ಅನಿಸ್ತಾ ಇದೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ಒಳ್ಳೆ ಚೆನ್ನಾಗಿದೆ, ಸೂಪರ್ ಅಂತ ಕಮೆಂಟ್ ಕೊಡಿ. ಯಾಕಂದ್ರೆ ನಾವು ಮಾಡಿದಕ್ಕೆ ಒಂದು ಸಾರ್ಥಕ ಆಗುತ್ತೆ, ತಾವು ಒಂದು ಬೆಲೆ ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವ್ರು ಸೂಪರ್ ಅಂತ ಅಂದಾಗ ಆ ವ್ಯಕ್ತಿ ಮಾಡಿದ ಕೆಲಸಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡೋಣ ಯಾವುದೋ ಒಂದು ಡೈಲಾಗ್ ನಮ್ಗೆ ಮಾಡ್ತಾರಂತ ನೋಡೋಣ. Hello, Beta. How are you? बड़ी का गुंडा शिवा मुझे कभी बोलता है कि पुलिस वालों की कोई औकात नहीं। ऐसा क्यों सर? वो जयकांत आकर मेरे मुंह पर मेरे ट्रांसफर पेपर्स फेंक के जाता है और मैं कुछ नहीं कर पाता। ऐसा क्यों सर? मिस्टर राकेश कदम ने अपनी जान क्यों ली? इसका जवाब अब तक नहीं मिला इन लोगों को। ऐसा क्यों सर? सिंगम, क्या है मालूम है? कदम के ऊपर करप्शन चार्जेस लगे थे, तो हम क्या करते? तेरे जैसे ऑफिसर्स और कर्मी क्या सकते हैं? जयकांत जैसे गुंडे और नार्लिका जैसे पॉलिटिशियंस के तले पागल हो गया सर। ट्रांसफर ऑर्डर हाथ में आ गया तो फ्रस्ट्रेशन निकालने के लिए यहां पर सिंघम, हम पुलिस वालों को दायरे में रहकर अपनी ड्यूटी निभानी पड़ती है। तुम चाहे कितने भी सवाल उठाओ, हमें भी ऊपर जवाब देना पड़ता है। और शायद ये तो भूल गए हो, आप भूल रहे हैं कि हमारे ऊपर टोपी पर शेर का एमएलए होता है, जो किसी भी MP, MLA या CM को नहीं दिया जाता। यहां तक कांग्रेस या प्रेसिडेंट को भी नहीं दिया जाता, वो सिर्फ हमें दिया जाता है, क्योंकि लोग उम्मीद करते हैं कि हम उनकी रक्षा करेंगे। ऐसा नहीं है कि मैंने कोशिश नहीं की, बहुत कुछ बदलना चाहा मैंने, लेकिन इस सिस्टम से एक डिपार्टमेंट चलता है, सिस्टम नहीं। आपको लगता है ये सिस्टम सही है? मैं गलत हूं, इंस्पेक्टर कदम गलत था, तो आप तो इस शहर के DGP हैं। फिर 5 साल के इस बच्चे की आंख में आंख डाल के कहिए कि इसका बाप गलत था। तू अपनी पत्नी की आंख में देखकर एक बार बोल कि जयकांत एक साफ सुथरा और सच्चा आदमी है, और आप देखिए अपने बच्चों की आंखों में और कहिए कि मैं गलत हूं। मिसेस पाटकर, आप मुझसे एक बार हाथ मिलाकर कहिए कि आपके पति सही है। आप सिस्टम की बात करते हैं, अगर हम पुलिस वाले चाहे तो जयकांत तो दूर की बात है, कोई शहर के किसी मंदिर के सामने से एक चप्पल से नहीं चुरा सकता। सर, यहां कुछ ऑफिसर्स हैं जो ईमानदारी से दिन रात अपनी ड्यूटी
जाने से कोई फर्क नहीं पड़ता, गलत को सही करने से फर्क पड़ता है। 11 घंटे बाकी है अभी मेरे ट्रांसफर को। जा रहा हूं मैं जयकांत से लड़ने, अकेले। तुम लोग ऐसे ही अपनी आंखें झुका के खड़े रहना, लेकिन मैं गांव जाकर अपने बाबा की आंख से आंख मिलाकर जरूर बोलूंगा कि वो तो वाला काम करके आया हूं मैं, वो भी अकेले। थैंक यू ಅನ್ನೋದ್ರೆ ತುಂಬಾ ಅಭಿನಯ ಮಾಡಿದ್ರು. ಹಾಗೆ ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದು ಆರ್ಕೆ ಮ್ಯೂಸಿಕ್ ರಾಹುಲ್ ಕುಕ್ಕಂಡಿರ ಅರ್ಪಿಸುವ ವಿಭಿನ್ನದ ಕಾರ್ಯಕ್ರಮ. ನಮ್ಮೂರ ಕೋಯಿಲೆ ಒಬ್ಬ ಹೊಸ ಪ್ರತಿಭೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಬಹಳ ಸೊಗಸಾಗಿ ಅಭಿನಯ ಮಾಡಿದ್ರೆ ಆನಂದ್ ಅವರು. ಇದು ಮೊದಲನೇ ಅಭಿನಯ ಅಲ್ವಾ? ಇದೇ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾಡೋದು ಫಸ್ಟ್ ಟೈಮು. ಇನ್ನು ವೇದಿಕೆ ಸಿಕ್ಕಿಲ್ಲ. ವೇದಿಕೆಗಳು ಸಿಕ್ಕಾಗ ಹಾಗೆ 1, 2, 3, 4 ಹಾಗೆ ಕಂಟಿನ್ಯೂ ವೇದಿಕೆಗಳು ಸಿಕ್ಕಾಗ ಮತ್ತೆ ಪ್ರತಿಭೆ ಹೊರಗೆ ಬೀಳ್ತಾ ಹೋಗ್ತಾ, ಹಾಗೆ ಆ ಪ್ರತಿಭೆಗೆ ಒಂದು ಬೆಲೆ ಸಿಕ್ಕಂಗಾಗುತ್ತೆ. ಅದಕ್ಕೋಸ್ಕರ ನೀವು ಆರ್ಕೆಸ್ಟ್ರಾಗಳಲ್ಲಿ ಅವುಗಳಲ್ಲಿ ಮಾಡ್ಬೇಕಂತ ಆಸೆ ಇದೆಯಲ್ಲ, ಸ್ಟೇಜ್ ಮೇಲೆ ಪ್ರೋಗ್ರಾಮ್ಗಳು ಮಾಡ್ಬೇಕಂತ ಆಸೆ ಇದೆ. ಈಗ ನಿಮ್ಗೆ ಹಿಂದಿ ಅಜಯ್ ದೇವಗನ್ ಅಂತ ಕಾಣಿಸ್ತಾರೆ ಅಂತ ಮೊದಲು ಯಾರು ಹೇಳಿದ್ದು ನಿಮ್ಗೆ? ಬಹಳಷ್ಟು ಜನ ಹೇಳಿದಾರೆ ಸರ್. ಮೊದಲು ನೀವು ಅಜಯ್ ದೇವಗನ್ ಕಾಣಿಸ್ತೀರ ಅಂತ ಹೇಳಿದ್ರು. ಅಂದ್ರೆ ನಿಮ್ಗೆ ಒಂದು ತಲೆಯಲ್ಲಿ ಬಂದ್ಬಿಡ್ತು ನಾನು ಅಜಯ್ ದೇವಗನ್ ಕಾಣಿಸ್ತಾ ಇದ್ದೀನಿ ಅಂತ. ಆ ರೀತಿ ಒಂದ್ ಸ್ವಲ್ಪ ಅಭಿನಯ ಮಾಡ್ಬೇಕಂತ ಒಂದು ತಲೆಯಲ್ಲಿ ಬಂತು. ಅವಾಗ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ? ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ. ಹಾಗೆ ಇವಾಗ ನಿಮ್ಗೆ ಮದುವೆ ಆಗಿದೆಯಾ? ಮದುವೆ ಆಗಿದೆ ಸರ್. ಎಷ್ಟು ಮಕ್ಕಳು? ಎಷ್ಟು? 3 ಗಂಡು. ನನ್ನ ತಾನೇ ಎಲ್ಲ 3 ಗಂಡು ಆಗಿದೆ. ನಿಮ್ಮ ಮನೆಯವ್ರಿಗೆ ಏನಂತಾರೆ? ನಿಮ್ಗೆ ನಿಮ್ಮ ತಾಯಿಯವರಾಗ್ಲಿ, ನಿಮ್ಮ ಮಿಸಸ್ ಆಗ್ಲಿ, ನಾನು ಈ ತರ ಆಕ್ಟಿವ್ ಮಾಡ್ತೀನಿ ಅಂದಾಗ ಮನೇಲಿ ಮಾಡ್ತಾ ಇರ್ತೀರ? ಅವಾಗ ಅವಾಗ ಸಿಂಗಮ್ ಸ್ಟೈಲಲ್ಲಿ ಬಾತ್ರೂಮ್ ಹೋಗೋದು, ಬ್ರಷ್ ಮಾಡೋದು, ಊಟ ಮಾಡೋದು, ಮಾತಾಡ್ತಿರ್ಬೇಕಾದ್ರೆ ಸಿಂಗಮ್ ಸ್ಟೈಲಲ್ಲಿ ಮಾತಾಡ್ತಾ ಇರ್ತೀರ ಅಲ್ವಾ? ಏನ್ ಅನ್ಸುತ್ತೆ? ಮನೇಲಿ ಏನಂತಾರೆ? ಹೌದಾ? ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದು ಅಂದ್ರೆ ಮಾಡಿ ಸಪೋರ್ಟ್ ಇದಾರೆ ಮನೆ. ಆದ್ರೆ ನಿಮ್ಗೆ ಯಾರು ಕಲಾವಿದ್ರು ಸಪೋರ್ಟ್ ಜಾಸ್ತಿ ಮಾಡಿಲ್ಲ. ಇಲ್ಲ, ನಾವು ಇರೋದೇ ಅದಕ್ಕೆ. ಯಾಕಂದ್ರೆ ನಾವು ಬೆಳೆದಿದ್ದೀವಿ ಅಂತ ಎಲ್ಲರನ್ನ ಬೆಳೆಸ್ಬೇಕು ಅನ್ನೋದೇ ನಮ್ಮ ಆಸೆ. ಇದು ನಾವು ಆರ್ಕೆ ಮ್ಯೂಸಿಕ್ ಮಾಡಿರೋದೇ ಅದಕ್ಕೆ, ಹೊಸ ಪ್ರತಿಭೆಗಳನ್ನ ಬೆಳೆಸ್ಬೇಕು ಅಂತ. ಹಾಗೆ ನೀವು ಅಜಯ್ ದೇವಗನ್ ಮಾಡ್ತಾರೆ. ಅಜಯ್ ದೇವಗನ್ ಅವ್ರನ್ನ ಮೀಟ್ ಆಗ್ಬೇಕು, ಭೇಟಿ ಅಂತ ಹೇಳೋ ಆಸೆ ಇದೆ ಸರ್. ಭೇಟಿ ಆಗ್ಬೇಕು. ಹೌದಲ್ಲ? ಕನಸು ಇದೆ. ಕನಸು ನಾವು ಹೇಗೆ ನಾನು ಗಣೇಶ್ ಮಾಡ್ಬೇಕಾದ್ರೆ ಗಣೇಶ್ ಅವ್ರನ್ನ ಮೀಟ್ ಆಗ್ಬೇಕು ಅಂತ ಆಸೆ ಇತ್ತು. ಮತ್ತೆ ಸಾಧು ಕೋಕಿಲ್ ಅವ್ರನ್ನ ಮೀಟ್ ಆಗ್ಬೇಕು ಅಂತ ಆಸೆ ಇತ್ತು. ಬಟ್ ನನ್ನ ಇಬ್ಬರನ್ನ ಮೀಟ್ ಆಗಿ ಇಬ್ಬರ ಜೊತೆ ಅಭಿನಯ ಮಾಡಿದೆ. ನನ್ನ ಕನಸು ನನಸಾಯ್ತು. ಯಾಕಂದ್ರೆ ಕಲೆ ಸಮುದ್ರ, ಎಷ್ಟು ಕಲ್ತ್ರು ಕಡಿಮೆನೆ. ನಾವು ಸ್ವಲ್ಪ ಕಲ್ತು 4 ಜನ ನಮ್ಮ ಹೊಗಳಿದಾಗ ನಾವು ಕೊಂಬು ಬಂದ ತರ ಆಡಿದ್ರೆ ಏನಾಗುತ್ತೆ ಗೊತ್ತಾ? ಅದು ಕಲೆ. ಯಾಕಂದ್ರೆ ಸರಸ್ವತಿ ಒಲಿಯೋದು ಬಹಳ ಕಷ್ಟ. ಎಲ್ಲರನ್ನ ಕೈ ಬೀಸಿ ಕರೀತಾರೆ, ಕೆಲವೊಬ್ಬರನ್ನ ಮಾತ್ರ ಆರಿಸ್ಬೇಕಂತೆ. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರ, ಅಭಿನಯ ಮಾಡಿದ್ರಿ, ಜನ ನೋಡ್ತಾ ಇದ್ದಾರೆ. ನಿಮ್ಗೆ ಹೌದಪ್ಪ ಅಜಯ್ ದೇವಗನ್ ಇದ್ದಾರೆ ಅಂತ ಕಮೆಂಟ್ ಕೂಡ ಕೊಡ್ತಾರೆ. ಹಾಗೆ ಎಲ್ಲರೂ ಚೆನ್ನಾಗಿದೆ ಸರ್, ಪ್ರತಿಭೆ ಮುಂದುವರಿಸಿ ಅಂತ ಹೇಳ್ತಾರೆ. ಹಾಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ರಲ್ಲ, ಇದು ಅಭಿನಯ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಏನಾದ್ರು ಸ್ವಲ್ಪ ಹೊಸ ಪ್ರಪ್ರಥಮವಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ? ಹಾಗೆ ಏನಾದ್ರು ಬಂತ? ಭಯ ಏನಿಲ್ಲ ಸರ್. ಭಯ ಏನಿಲ್ಲ. ನೀವು ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಅದೇ ನನಗೆ ತುಂಬಾ ಖುಷಿ ಆಗ್ತದೆ. ಅದೇ ಇಲ್ಲ, ಪ್ರತಿಭೆಗಳಿಗೆ, ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡೋದೇ ನಮ್ಮ ಅಭಿಪ್ರಾಯ. ಹಾಗೆ ಈಗ ನೀವು ಕೊರೋನಾ ಅಂತ ಈಗ ಯಾವ ಕಾರ್ಯಕ್ರಮಗಳಿಲ್ಲ, ಏನೂ ಇಲ್ಲ. ಹಾಗೆ ಈಗ ನಿಮ್ ಕೆಲಸ ಒತ್ತಡ ಇರುತ್ತೆ, ವಾಟರ್ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತೀರಾ, ಪ್ರೈವೇಟ್ ಜಾಬ್ ಅಲ್ವಾ? ಮಾಡ್ತಾ ಇರ್ತೀರಾ. ಮಾಡ್ಬೇಕಾದ್ರೆ ಯಾರು ಕರೆದ್ರೆ ಸರ್ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಪ್ರೋಗ್ರಾಮ್ಗೆ ಮಾಡಿ ಅಂದಾಗ ಖುಷಿ ಆಗುತ್ತಲ್ಲ? ಖುಷಿ ಆಗುತ್ತೆ, ಮಾಡ್ಬೇಕು ಅಂತ ಆಸೆ ಹುಟ್ಟುತ್ತೆ ಅಲ್ಲ? ಈಗ ನೀವು ಹಾಡು ಕೂಡ ಹಾಡ್ತೀರಾ, ಹಾಡು ಕೂಡ ನಾವು ಕೇಳಿದ್ರೆ ಚೆನ್ನಾಗಿ ಹಾಡ್ತೀರಾ. ಮತ್ತೆ ಯಾವ್ದಾದ್ರು ಒಂದು ಹಾಡನ್ನ ಒಂದು ರೆಡಿ ಮಾಡಿದ್ವಿ ನೋಡೋಣ. ಹಾಗೆ ಸ್ನೇಹಿತರೆ, ನಮ್ಮ ಆನಂದ್ ಶಾಪೂರ್ ಅವರು ಗ್ಯಾಂಗ್ ಬೋಡಿ ಅಲ್ಲ, ಅಲ್ಲಮೀನ್ ಹತ್ರ ಅವ್ರ ಮನೆ ಇದೆ. ಆನಂದ್ ಶಾಪೂರ್ ಅವರು ವಾಟರ್ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಅವ್ರಿಗೆ ಈ ಫೀಲ್ಡ್ ಅಲ್ಲಿ ಬರ್ಬೇಕು ಅಂತ ಬಹಳಷ್ಟು ಸರಿ ನಾನು ಅಜಯ್ ದೇವಗನ್ ಮಾಡ್ಬೇಕು ಅಂತ ಆಸೆ ಇತ್ತಂತೆ. ಬಟ್ ಆ ಆಸೆ ಇವತ್ತು ನಾವೆಲ್ಲ ಪಬ್ಲಿಕ್ ಇದ್ರಿ ಅವರು ಈ ನೋಡೋಣ ಅವ್ರ ಹಾಡನ್ನ ಹಾಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ನೋಡೋಣ ಯಾವ ಹಾಡುಗಳನ್ನ ಹಾಡ್ತಾರೆ ನೋಡೋಣ. ಒಂದು ಪಲ್ಲೆ ಒಂದು ಚರಣ ಹಾಡೋಣ ಅಂತಾರಣ.
ಹಾಗೆ ಸ್ನೇಹಿತರೆ, ಹೊಸ ಹೊಸ ಪ್ರತಿಭೆಗಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರತಿಭೆ ನಿಮ್ಮ ಹತ್ರ ಇಟ್ಕೊಂಡೇ ತಾವು ಹೊರಗಬೇಡಿ. ತಮ್ಮ ಪ್ರತಿಭೆ ಇದ್ರೆ ಖಂಡಿತವಾಗ್ಲೂ ವೇದಿಕೆಗಳನ್ನ ಹಂಚಿಕೊಳ್ಳಿ, ವೇದಿಕೆಯಲ್ಲಿ ಅವಕಾಶ ಸಿಕ್ಕಾಗ ಒಳ್ಳೆಯ ವೇದಿಕೆಗಳನ್ನ ಬಳಸ್ಕೊಳ್ಳಿ. ಹಾಗೆ ತಾವು ಕಲೆ ಜೀವನದಲ್ಲಿ ಮುಂದೆ ಬಂದು ದೊಡ್ಡ ಪ್ರತಿಭೆ ಆಗ್ಬೇಕಂತ ನೀವು ಕಲೆ ಜೀವನದಲ್ಲಿ ನಾನು ಚೈನಿ ಮಾಡೋಕೆ ನಾನು ಸುಮ್ಮನೆ ಶೋಕಿಗೋಸ್ಕರ ಬರೋದಿರ್ತಂದ್ರೆ ಬೇಡ. ಯಾಕಂದ್ರೆ ನಮ್ದು ಏನಾದ್ರು ಪ್ರತಿಭೆ ನಾವು ಮಾಡಬೇಕು, ಕಲಾವಿದನಾಗಿ ಕಲೆ ತೋರಿಸ್ಬೇಕು ಅಂದಾಗ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ನಾನು ಏನಾದರೂ ಸಾಧನೆ ಮಾಡ್ಬೇಕಂತ ಈ ಫೀಲ್ಡಲ್ಲಿ ಬರ್ಬೇಕೇ ವಿನಃ ಸುಮ್ಮನೆ ಏನಪ್ಪ ಫ್ರೀ ಇದ್ದೆ ಬಂದು ಹಾಡ ಹಾಡಿದೆ ಅಂತ ಅನ್ನೋ ಭಾವನೆಯಿಂದ ಬಂದರೆ ಬಟ್ ಅದಕ್ಕೆ ಯಾವುದು ವ್ಯಾಲ್ಯೂ ಇರಲ್ಲ ಅಂತ ನನ್ನ ಆಸೆ. ನೋಡೋಣ, ನಮ್ಮ ಆನಂದ್ ಅವರು ಒಂದು ಗೀತೆ ಅಂತ ಅಂತಾರೆ, ನೋಡೋಣ ಅವ್ರ ಗೀತೆ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ತಾವು ಪ್ರೋತ್ಸಾಹ ನೀಡಿ ಅವ್ರಿಗೆ.
ಯಾಕಂದ್ರೆ ಕಾರ್ಯಕ್ರಮ ನೋಡ್ತಾ ನೋಡ್ತಾ ಬಹಳ ಜನ ಇದ್ರ. ಮಲ್ಲಿಕಾರ್ಜುನ್ ಸಿವಾಯ್, ಹಾಗೆ ನಮ್ಮ ಕನ್ನಡ ರವಿಸ್ವಾಮಿ ಅವರು ಇದ್ದಾರೆ. ಹಾಗೆ ಬಹಳ ಜನ ನೋಡ್ತಾ ಇದ್ರ. ರವಿಸ್ವಾಮಿ ಅವರು ಬೀದರಿಂದ ನೋಡ್ತಾ ಇದ್ದಾರೆ. ಹಾಗೆ ಎಲ್ರಿಗೂ ನಾವು ಮತ್ತೊಮ್ಮೆ ನಮ್ಮ ಆರ್ಕೆ ಮ್ಯೂಸಿಕ್ ವತಿಯಿಂದ ಸ್ವಾಗತ ಕೊಡ್ತಾ ಇದೀವಿ. ಬಹಳಷ್ಟು ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀವಿ. ಜನನಾಯಕ ಅಂತ ಮಾಡ್ತೀವಿ, ನಮ್ಮೂರ ಕೋಗಿಲೆ ಅಂತ ಮಾಡ್ತೀವಿ, ಹಾಗೆ ನಮ್ಮ ಕೋರ್ಮನೆ ಬಿಜಾಪುರ ಬಕ್ರಾ ಅಂತ ಮಾಡ್ತೀವಿ, ಹಾಗೆ ಕೋರ್ಮನೆ ಗರುಡ್ಪತಿ ಅಂತ ಕಾರ್ಯಕ್ರಮ ಮಾಡ್ತೀವಿ, ಹಾಗೆ ಬದುಕು ಜೀವನ ಚಕ್ರ ಅಂತ ವಿಭಿನ್ನವಾದ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಹಾಗೆ ಬಹಳ ಜನ ನೋಡ್ತಾ ಇದ್ದಾರೆ. ಬಹಳ ಜನ ಸರ್ ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಅಂತ ಹೇಳ್ತೀವಿ. ಹಾಗೆ ಜನರು ಒಂದು ಯಾವ್ದಾದ್ರು ಪ್ರತಿಭೆಗಳ ಸಿಕ್ಕಾಗ ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಅವಕಾಶಗಳನ್ನ ಕೊಟ್ಟು ಬೆಳೆಸುವಂತ ಕೆಲಸ ನಾವು ಮಾಡ್ಬೇಕು. ಯಾಕಂದ್ರೆ ನಮ್ಮೂರಾಗ ಒಂದು ವಿಜಯಪುರದಲ್ಲಿ ಯಾವ್ದಾದ್ರು ಪ್ರತಿಭೆ ಒಂದು ಚಾನೆಲ್ ಬಂದಾಗ ಅವ್ರನ್ನ ಬೆಳೆಸುವಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಾಗಿ. ಯಾಕಂದ್ರೆ ನಮ್ಮ ಊರ ಹೆಸರೇ ಬರೋದು, ನಮ್ಮ ಊರ ಹೆಸರು ಬಹಳ ಮುಖ್ಯ. ಅದಕ್ಕೋಸ್ಕರ ಇವತ್ತಿನ ನಮ್ಮ ಆನಂದ್ ಅವರೇ, ಈಗ ನೀವು ಅಜಯ್ ದೇವಗನ್ದು ದಿಲ್ವಾಲೆ ಸಿನಿಮಾ ನೋಡಿದ್ರ? ಡೈಲಾಗ್ ಯಾವ್ದು ಬರುತ್ತಾ? ಅದರಲ್ಲಿ ಪ್ರಾಕ್ಟೀಸ್ ಅಷ್ಟು ಮಾಡಲಿ ಸರ್. ಸಿಂಗಮ್ದು ಏನೋ ಮಾಡಲಿ ಸರ್. ಸಿಂಗಮ್ ಏನಾದಿದೆಯಾ? ಸಿಂಗಮ್ ಆಕ್ಟಿಂಗ್ ಮಾಡಿ ನೋಡೋಣ. ಸಿಂಗಮ್ ಖಂಡಿತವಾಗ್ಲು ನಮ್ಮ ಬಿಜಾಪುರದವರು, ಅವರು ಆನಂದ್ ಶಾಪುರ್ ಅಂತ ವಾಟರ್ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಾರೆ. ದಯವಿಟ್ಟು ಅವ್ರನ್ನ ನಾವು ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅವ್ರಿಗೆ ಬೆಳೆಸುವಂತ ಕೆಲಸ ಮಾಡೋಣ. ನೋಡೋಣ ಇನ್ನೊಂದು ಆಕ್ಟಿಂಗ್ ಮಾಡ್ತಾರಂತೆ, ನೋಡೋಣ ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ. ದಯವಿಟ್ಟು ಇದು ಆರ್ಕೆ ಮ್ಯೂಸಿಕ್ ಬಿಜಾಪುರ ಬಕ್ರಾ ಕಾರ್ಯಕ್ರಮ, ಹಾಗೆ ನಮ್ಮೂರ ಕೋಗಿಲೆ ಕಾರ್ಯಕ್ರಮ ಎಲ್ರಿಗೂ ಮತ್ತೊಮ್ಮೆ ನಾವು स्वागत करते हैं। नोड़ा लिकर का केस डाल दिया, फिर मारपीट का चार्ज लगा दिया, उसके बाद खुद एफआईआर फाड़ के बेचारे शिवा को अंदर कर दिया। क्या डालने का? अरे बाप का है क्या साहब? शिवा नायक ने हमारे सामने, अरे हाँ सर, मैंने भी देखा था। जी सर, मैंने भी देखा था। अच्छा, तुम लोग सब अपने आप को बहुत स्मार्ट समझते हो, हाँ? ठीक, शिवा नायक ने एफआईआर फाड़, फिर भी मैं ऑर्डर दे रहा हूं, उसे रिलीज करो अभी, इसी वक्त। अभी जो बोला वो राइटिंग में दीजिए, फिर सोचूंगा। तू जानता किससे बात कर रहा है? मैं तेरा सीनियर बहनचो जानता हूं किससे बात कर रहा हूं। उस ऑफिसर से जो अरेस्ट होने से पहले गुंडों को छुड़वाने आ जाता है। हमारी ड्यूटी मुजरिमों को पकड़ने की है, उसके लिए पावर या फोर्स की जरूरत नहीं, सिर्फ दम की जरूरत है। दम। तू इस जोन के डीएसपी से बात कर रहा है, डीएसपी से जो सही के साथ सही और गलत के साथ सही करने की हिम्मत, ताकत और जरूरत रखता है। मैं क्या मैं डिसमिस करेगा, सस्पेंड करेगा तो करना। तुम लोगों को इन चीजों से फर्क पड़ता होगा। मतलब फर्क नहीं पड़ा। गाँव जाऊंगा, मेहनत करूंगा, अपनी जरूरतें पूरी करूंगा। मेरी जरूरतें कम है, इसलिए मेरे सभी में दम है। छोटे से गांव का एक मामूली इंसान है। गांव सरकार पुलिस वालों को एक जैसी वर्दी देती है जिसमें शेर का, लेकिन मैंने यहां है सीनियर पर अपने सीनियर से सवाल लड़ाता है, अपने सीनियर से नहीं। मैं उस पब्लिक सर्वेंट से सवाल लड़ा रहा हूं जो पब्लिक का नहीं, एक गुंडे का, जिगरे का सर्वेंट है। भूल मत, मेरे कंट्रोल में 10 पुलिस स्टेशन है, जिसमें से तेरे कंट्रोल में सिर्फ यही एक पुलिस स्टेशन है। ईश्वरी तोड़कर उसे सर ನಮ್ಮ ಜೂನಿಯರ್ ಅಜಯ್ ದೇವಗನ್ ಅವರು ಅಭಿನಯ ಮಾಡಿದ್ರು. ಖಂಡಿತವಾಗ್ಲು ಆನಂದರೆ ಚಾಪನ ಸ್ವಲ್ಪ ಈ ತರ ಇನ್ನೊಂದು ಸ್ವಲ್ಪ ಯಾಕಂದ್ರೆ ಪೊಲೀಸ್ ಆಗ್ಬೇಕಂತ ಆಸೆ ಏನಾದ್ರು ಇದೆಯಾ? ಇದು ಇತ್ತು ಸರ್, ಇತ್ತು. ಆದ್ರೆ ಈ ಘಟಪಲ್ಲಿ ಒಂದ್ ದಿವಸ ಪೊಲೀಸ್ ಕೆಲಸ ಕೊಟ್ಟರೆ ಸಾಕು ಅಷ್ಟ ಅಲ್ವಾ? ಯಾಕಂದ್ರೆ ಪೊಲೀಸ್ ಕಾಸ್ಟ್ಯೂಮ್ ಹಾಕೋದ್ರಲ್ಲಿ ಒಂಥರ ಏನೋ ಒಂದು ಇದು ಇರುತ್ತೆ ಅಲ್ವಾ? ಎಲ್ಲರೂ ಹಾಕೊಂಡಿರ್ತಾರೆ ಅವ್ರ ಕಾಸ್ಟ್ಯೂಮ್ಗಳನ್ನ ನೋಡಿ ನಮ್ಗೆ ನಾನು ಈ ತರ ಕಾಸ್ಟ್ಯೂಮ್ ಹಾಕೊಂಡ್ರೆ ಎಷ್ಟು ಪವರ್ ಅನ್ಸುತ್ತೆ. ರಿಯಲ್ ಸಿಂಗಮ್ಗಳಿಗೆ ಅಂತೂ ತೀರ ಪವರ್ ಇರುತ್ತೆ. ಅವ್ರಿಗೆ ಅವ್ರ ಡ್ಯೂಟಿನೇ ಅದೇ ಅಲ್ವಾ? ಯಾಕಂದ್ರೆ ಇವತ್ತು ತಾವೆಲ್ಲ ನೋಡಿದ್ರಿ ಮಾಡಿದ್ರಿ, ಸರಿಯಾಗಿ ನಮ್ಮ ಎಲ್ಲ 2-3 ಆಕ್ಟಿಂಗ್ ಮಾಡಿದ್ವಿ, ಹಾಗೆ ಆ 2 ಹಾಡುಗಳನ್ನ ಹಾಡಿದ್ವಿ. ಹಾಗೆ ಹಾಡುಗಳನ್ನ ಇನ್ನೂ ಕಲಿತಾ ಕನ್ನಡ ಯಾವ್ದು ಹಾಡಲ್ಲ? ಕನ್ನಡ ಅಷ್ಟು ಹಾಡಿಲ್ಲ ಸರ್, ಹಾಡ್ತೀನಿ ಸರ್. ಕನ್ನಡ ಕಲಿಯಿರಿ. ಹಾಗೆ ಕನ್ನಡ ಗೀತೆಗಳನ್ನ, ಚಲನಚಿತ್ರ ಗೀತೆಗಳನ್ನ ಕಲಿತ್ರೆ ಜಾಸ್ತಿ
ಜಾಸ್ತಿ ನಾವು ಕರ್ನಾಟಕದಲ್ಲಿ ಬಹಳ ಕಡಿಮೆ ಅಲ್ವಾ. ಅದಕ್ಕೋಸ್ಕರ ಕನ್ನಡ ಗೀತೆಗಳನ್ನ ಕಲಿತು ತಾವು ಕನ್ನಡ ಗೀತೆಗಳನ್ನ ಹಾಡಿದ್ರೆ ಸ್ವಲ್ಪ ಜನರಿಗೆ ಏನಾದ್ರು ಹೌದಪ್ಪ ಎಲ್ಲರೂ ಟೂ ಇನ್ ಒನ್ ಇದ್ದಾರೆ ಅಂತ, ಬರೀ ಜೂನಿಯರ್ ಅಷ್ಟೇ ಮಾಡಲ್ಲ ಹಾಡು ಹಾಡ್ತಾರೆ ಅಂತ ಅನ್ಸುತ್ತೆ. ಹಾಗೆ ಈಗ ನಿಮ್ಗೆ ಬಹಳ ಫೇವ್ರೇಟ್ ಆವಾದ ಗೀತೆ ಯಾವುದು ಅಜಯ್ ದೇವಗನ್ ಅವ್ರದ್ದು? ಅವ್ರದ್ದು ಫೇವ್ರೇಟ್ ಗೀತೆ ನಿಮ್ಗೆ ಫೇವ್ರೇಟ್ ಗೀತೆ ಹಾಡಿದ್ದೆ ಅದೇ ಫೇವ್ರೇಟ್ ಸರ್. ಫೇವ್ರೇಟ್. ಮತ್ತೆ ಯಾವ್ದಾದ್ರು ಹಾಡುಗಳನ್ನ ಚೆನ್ನಾಗಿರೋ ಹಾಡುಗಳನ್ನ ಗೊತ್ತಿದೆಯಾ? ಮತ್ತೆ ಹಾಡಿದ್ದೆ ಅದು ಮಾಡ್ತೀರ ಸರ್? ಯಾವ್ದು ಹಾಕಿ ಇನ್ನೊಂದು ಹಾಡಿದೆ ಅಂತ ನೋಡೋಣ. ಆ ಒಂದು ಗೀತೆ ಅಂತ ಯಾಕಂದ್ರೆ ಇನ್ನು ಟೈಮ್ 5 ನಿಮಿಷ ಇದೆ. ಯಾಕಂದ್ರೆ ನಾವು 6:30 ಇಂದ 7:30 ಇದು ನಮ್ಮೂರ ಕೋಗಿಲೆ ಕಾರ್ಯಕ್ರಮ ಇರುತ್ತೆ. ಇದು ನಮ್ಮೂರ ಕೋಗಿಲೆ ತುಂಬಾ ಸೊಗಸಾಗಿ ಒಂದು ಅಭಿನಯ ಮಾಡಿದ್ರು ನಮ್ಮ ಆನಂದ್ ಶಾಪುರ್ ಸ್ನೇಹಿತರೆ. ಇವತ್ತಿನ ಆರ್ಕೆ ಮ್ಯೂಸಿಕ್ ನ ವಿಶೇಷವಾದ ಕಾರ್ಯಕ್ರಮ ತಾವೆಲ್ಲ ನೋಡ್ತಾ ಇದ್ದೀರಾ. ಇದು ನಮ್ಮೂರ ಕೋಗಿಲೆ ವಿಶೇಷವಾದ ನಮ್ಮ ಇವತ್ತು ಅತಿಥಿ ಜೂನಿಯರ್ ಅಜಯ್ ದೇವಗನ್ ಅವರು ಬಂದಿದ್ದಾರೆ. ಆನಂದ್ ಶಾಪುರ್ ಅವರು ಬಹಳಷ್ಟು ಅವರು ಹಾಡುಗಳನ್ನ ಹಾಡಿದ್ರು, ಹಾಗೆ ಬಹಳಷ್ಟು ಅಭಿನಯ ಕೂಡ ಅದ ಮುಂದೆ ಮಾಡಿದ್ರು. ಹಾಗೆ ನೋಡಿದ್ರ ಬಹಳಷ್ಟು ಅವರ ಪ್ರತಿಭೆ ಇದೆ, ಇನ್ನೂ ಬೆಳೀಲಿ. ಯಾಕಂದ್ರೆ ಇದು ಪ್ರಥಮವಾಗಿ ಮೊದಲನೇ ಅಭಿನಯವನ್ನ ನಮ್ಮ ಕ್ಯಾಮ್ರಾ ಮುಂದೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಕೂಡ ಆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯಗೊಳ್ಳಿ, ಹೆಚ್ಚಿನ ರೀತಿಯಲ್ಲಿ ಕಲೆಯನ್ನು ಸಿಗಲಿ, ಹಾಗೆ ಹೆಚ್ಚಿನ ರೀತಿಯಲ್ಲಿ ವೇದಿಕೆಗಳ ಅವಕಾಶಗಳು ಅವ್ರು ಸಿಗಲಿ ಅಂತ ನಾವು ದಾರಿಗೆ ಮ್ಯೂಸಿಕ್ ಇಂದ ಅವ್ರಿಗೆ ಹರಿಸ್ತಾ ಇದ್ದೀವಿ. ಹಾಗೆ ಸಂಜಯ್ ಗುಂಡೇಳ್ ಅವ್ರು ನೋಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಆನಂದ್ ಅವರೇ, ಇವತ್ತು ನಿಮ್ಗೆ ಒಂದು ವೇದಿಕೆ ಬಂದಿದ್ವಿ, ಏನ್ ಅನಿಸ್ತು? 1 hour ಕೂತ್ಕೊಂಡ್ರಿ, ಅಭಿನಯ ಮಾಡಿದ್ರಿ, ಏನ್ ಅನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿ ಅನಿಸ್ತು. ಈಗ ನಿಮ್ಮ ಕಡೆ ಬಂದು ನಾ ಬೆಳೀತಾ ಇರೋದು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಬಿಜಾಪುರಕ್ಕೆಲ್ಲ ಪರಿಚಯ ಮಾಡ್ಕೊಡ್ತಾ ಇದ್ರು ನನಗೆ. ಐ ಆಮ್ ಫೀಲಿಂಗ್ ವೆರಿ ವೆರಿ ಹ್ಯಾಪಿ. ಅಂದ್ರೆ ನಿಮ್ಗೆ ಒಂದು ಖುಷಿ ತಂದಿದೆ ನಮ್ಮ ಒಂದು ಚಾನಲ್. ತುಂಬಾ ಖುಷಿ. ಹಾಗೆ ನಿಮ್ಮ ಪ್ರತಿಭೆ ಬೆಳೀಲಿ. ನಾವು ಕೂಡ ನಮ್ಮ ವೇದಿಕೆ ಮೇಲೆ ನಿಮ್ಗೆ ಅವಕಾಶ ಕೊಡ್ತೀವಿ. ನಮ್ಮ ಪ್ರೋಗ್ರಾಮ್ಗಳಿದ್ದಾಗ ಖಂಡಿತವಾಗ್ಲೂ ಕರಿತೀವಿ, ಬನ್ನಿ ಪ್ರೋಗ್ರಾಮ್ಗಳನ್ನ ಮಾಡಿ. ಹಾಗೆ ಸ್ಥಳೀಯ ಪ್ರತಿಭೆಗಳು ಯಾವುದೇ ಇದ್ರು ಕೂಡ ನಮ್ಮನ್ನು ಸಂಪರ್ಕಿಸಿ. ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ, ಯಾವ್ದಾದ್ರು ಪ್ರತಿಭೆ ಇದ್ರೆ ದಯವಿಟ್ಟು ಇಲ್ಲಿ ಬಂದು ಇವ್ರು ಕಾಂಟ್ಯಾಕ್ಟ್ ಮಾಡಿ, ಇವ್ರು ನಿಮ್ಗೆ ಬೆಳೆಸ್ತಾರೆ, 100% ಬೆಳೆಸ್ತಾರೆ. ಥ್ಯಾಂಕ್ ಯು. ಆನಂದ್ ಅವರು ಇವತ್ತು ಬಹಳಷ್ಟು 3 ಡೈಲಾಗ್ನ ಮಾಡಿದ್ರಿ, ಹಾಡುಗಳನ್ನ ಹಾಡಿದ್ರಿ, ತುಂಬಾ ಚೆನ್ನಾಗಿ ನಿಮ್ಗೆ ಖುಷಿ ಆಗ್ತಾ ಇದೆ ಇವತ್ತು. ತುಂಬಾ ಖುಷಿ ಆಗ್ತದೆ. ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಡ ಕಲಾವಿದರಿಗೆ ಜರ ಬೆಳೆಯುವಂತ ಅವಕಾಶ ಮಾಡಿದ್ರಿ. ಥ್ಯಾಂಕ್ ಯು. ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಸ್ಥಳೀಯ ಪ್ರತಿಭೆಗಳಿಗೆ ಒಂದು
ತಾವೆಲ್ಲರೂ ಬೆಳೆಸುವಂತ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆನಂದ್ ಅವರು ನಮ್ಮೂರ ಕೋಗಿಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಇನ್ನೂ ಮತ್ತೊಂದು ಸರ್ತಿ ಅವರು ಬೆಳೆದು ಮತ್ತೆ ನಮ್ಮ ಸ್ಟುಡಿಯೋಗೆ ಬಂದು ಕೂತ್ಕೊಳ್ಳೋಂಗಾಗ್ಲಿ, ಇನ್ನೂ ಹೆಚ್ಚಿನ ಅವಕಾಶಗಳು ಅವ್ರಿಗೆ ಸಿಗ್ಲಿ ಅಂತ ನಮ್ಮ ಕಾರ್ಯಕ್ರಮದಿಂದ ನಾವು ಅನಿಸ್ತಾ ಇದ್ದೀವಿ. ಸೂಪರ್ ಸರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಹಾಗೆ ಆನಂದ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ನಮ್ಮ ಸ್ಟುಡಿಯೋದಿಂದ ಆನಂದ್ ಅವರೇ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ನಮ್ಮ ಕಡೆಯಿಂದ ಇದು ಮೊದಲನೇ ನೆನಪಿನ ಕಾಣಿಕೆ ನಿಮಗೆ. ನಮ್ಮ ಆರ್ಕೆ ಮ್ಯೂಸಿಕ್ ಬಂದಿದ್ದ ನೆನಪಿನ ಕಾಣಿಕೆನ ಆನಂದ್ ಅವರಿಗೆ ನೋಡ್ತಾ ಇದ್ರಿ. ಎಲ್ರಿಗೂ ಬಹಳ ಖುಷಿ ಅನಿಸಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಾರ್ಯಕ್ರಮ ಮುಗಿಸೋ ಸಮಯ. ನಾಳೆ ಮತ್ತೆ ಯಾವ ವಿಶೇಷವಾದ ಕಾರ್ಯಕ್ರಮ ಯಾವ್ದು ಬರುತ್ತೆ, ನಾಳೆ ಯಾವ ವಿಶೇಷವಾದ ಅತಿಥಿಗಳು ಬರ್ತಾರೆ ಅಂತ ನೋಡೋಣ. ಇದು ಆರ್ಕೆ ಮ್ಯೂಸಿಕ್ ರಾಹುಲ್ ಕುಪ್ಪೇಟೆ ಅರ್ಪಿಸುವ ಬೀಡದ ಕಾರ್ಯಕ್ರಮ, ನಮ್ಮೂರ ಕೋಗಿಲೆ ಕಾರ್ಯಕ್ರಮ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್. ಮತ್ತೆ ನಾಳೆ ಸಾಯಂಕಾಲ 6:30ಕ್ಕೆ ನಮ್ಮ ಮನೆ ಭೇಟಿ. ಅಲ್ಲಿವರೆಗೂ ಎಲ್ಲರೂ ಗೋಪಾಲ್ ಹುಗಾರ್ ಅವರು ಥ್ಯಾಂಕ್ ಯು ಗೋಪಾಲ್ ಅವರೇ ಥ್ಯಾಂಕ್ ಯು. ಇಲ್ಲಿಗೆ